ಓಂ ಗುರುಭ್ಯೋ ನಮಃ. ತೃತೀಯ ಸ್ಕಂದ 13ನೇ ಅಧ್ಯಾಯ ಶ್ರೀಮದ್ ಭಾಗವತ. ವರಾಹ ಅವತಾರದ ಕಥೆ. ಶ್ರೀ ಶುಕ ಮಹರ್ಷಿಗಳು ಪರೀಕ್ಷಿತ್ ರಾಜನಿಗೆ ಹೇಳುತ್ತಾರೆ, ನಿಶಮ್ಯ ವಾಚಂ ವದತೋ ಮುನೇಃ ಪುಣ್ಯತಮಾಂ ನೃಪ ಭೂಯಃ ಪಪ್ರಚ್ಛ ಕೌರವ್ಯೋ ವಾಸುದೇವ ಕಥಾಮೃತಃ. ಓ ರಾಜೇಂದ್ರ, ವಿದುರನು ವಾಸುದೇವನ ಕಥೆಗಳಲ್ಲಿ ಬಹಳವಾಗಿ ಅನುರಾಗ ಹೊಂದಿದ್ದವನು. ಆದುದರಿಂದ ಆತನು ಮೈತ್ರೇಯ ಮುನೀಂದ್ರರಿಂದ ಈ ಪರಮ ಪವಿತ್ರವಾದ ಕಥೆಯನ್ನು ಕೇಳಿದ ಬಳಿಕ ಅಷ್ಟರಿಂದಲೇ ತೃಪ್ತನಾಗದೆ ಅವರನ್ನು ಮರಳಿ ಪ್ರಶ್ನೆ ಮಾಡಿದನು. ಸ ವೈ ಸ್ವಯಂಭುವಃ ಸಮ್ರಾಟ್ ಪ್ರಿಯಃ ಪುತ್ರಃ ಸ್ವಯಂಭುವಃ ಪ್ರತಿಲಭ್ಯ ಪ್ರಿಯಾಂ ಪತ್ನಿಂ ಕಿಂ ಚಕಾರ ತತೋ ಮುನೇ ಚರಿತಂ ತಸ್ಯ ರಾಜರ್ಷೇರಾದಿರಾಜಸ್ಯ ಸತ್ತಮ ಬ್ರೂಹಿ ಮೇ ಶ್ರದ್ಧದಾನಾಯ ವಿಶ್ವಕ್ಸೇನಾಶ್ರಯೋ ಹ್ಯಸೌ. ಓ ಮುನೀಂದ್ರರೇ, ಬ್ರಹ್ಮದೇವರ ಪ್ರಿಯಪುತ್ರನಾದ ಆ ಚಕ್ರವರ್ತಿ ಸ್ವಯಂಭುವ ಮನುವು ಪ್ರಿಯ ಪತ್ನಿಯಾದ ಶತರೂಪಾದೇವಿಯನ್ನು ಪಡೆದ ಬಳಿಕ ಏನನ್ನು ಮಾಡಿದನು? ಆ ಮಹಾತ್ಮನು ಆದಿರಾಜನು, ಶ್ರೀ ಭಗವಂತನನ್ನು ಶರಣು ಹೊಂದಿದ ಭಕ್ತಾಗ್ರೇಸರನು. ಆದುದರಿಂದ ಭಗವತ್ಕಥಾ ಶ್ರವಣದಲ್ಲಿ ಶ್ರೀಮದ್ ಭಾಗವತ ಕಥಾ ಶ್ರವಣದಲ್ಲಿ ಶ್ರದ್ಧಾವಂತನಾದ ನನಗೆ ಆತನ ಪವಿತ್ರವಾದ ಚರಿತ್ರವನ್ನು ಹೇಳಿರಿ. ಸಾಧುವರೇಣ್ಯರೇ, ಯಾರ ಹೃದಯ ಪೀಠದಲ್ಲಿ ಶ್ರೀ ಮುಕುಂದನ ಪಾದಾರವಿಂದಗಳು ಪ್ರತಿಷ್ಠಿತವಾಗಿದೆಯೋ ಅಂತಹ ಭಕ್ತ ಶ್ರೇಷ್ಠರ ಗುಣಗಳನ್ನು ಶ್ರವಣ ಮಾಡುವುದೇ ಬಹುಕಾಲ ಪರ್ಯಂತ ಶ್ರಮದಿಂದ ಮಾಡಿದ ಶಾಸ್ತ್ರಾಭ್ಯಾಸಕ್ಕೆ ಪರಮ ಪ್ರಯೋಜನವೆಂದು ಜ್ಞಾನಿಗಳು ಹೇಳುತ್ತಾರಲ್ಲವೇ. ಶ್ರುತಸ್ಯ ಪುಂಸಾಂ ಸುಚರಶ್ರಮಸ್ಯ ನನ್ವಂಚಸಾ ಸೂರಿಭಿರೀಡಿತೋರ್ತಃ ಯತ್ತದ್ಗುಣಾನುಶ್ರವಣಂ ಮುಕುಂದ ಪಾದಾರವಿಂದಂ ಹೃದಯೇಶು ಯೇಷಾಂ. ಶುಕರು ಹೇಳುತ್ತಾರೆ, ಮಹಾರಾಜ, ಹೀಗೆ ಅತ್ಯಂತ ವಿಧೇಯನಾಗಿ ಪ್ರಾರ್ಥಿಸುತ್ತಿದ್ದ ಸಹಸ್ರಶೀರ್ಷನಾದ ಶ್ರೀಕೃಷ್ಣನ ಪಾದಸೇವಕನಾದ ವಿದುರನಿಗೆ ಭಗವತ್ಕಥಾ ನಿರೂಪಣೆ ಮಾಡಲು ಪ್ರೇರಿತರಾದುದರಿಂದ ರೋಮಾಂಚಿತರಾದ ಮೈತ್ರೇಯ ಮಹರ್ಷಿಗಳು ಹೇಳತೊಡಗಿದರು. ಪತ್ನಿಯೊಡನೆ ಜನಿಸಿದ ಸ್ವಯಂಭುವ ಮನುವು ಬ್ರಹ್ಮದೇವರಿಗೆ ವಿನಯದಿಂದ ಕೈಜೋಡಿಸಿಕೊಂಡು, ಭಗವಂತರೇ, ಸಮಸ್ತ ಭೂತಗಳಿಗೂ ಜನ್ಮ ನೀಡುವ ಮತ್ತು ಅವುಗಳಿಗೆ ಜೀವಿಕೆಯನ್ನು ಕಲ್ಪಿಸಿಕೊಡುವ ತಂದೆ ತಾವೇ ಆಗಿದ್ದೀರಿ. ಆದರೂ ತಮ್ಮ ಸಂತಾನವಾಗಿರುವ ನಾವು ಏನು ಮಾಡಿದರೆ ತಮ್ಮ ಸೇವೆಯಾಗುವುದು ಎಂಬುದನ್ನು ಅಪ್ಪಣೆ ಕೊಡಿಸಿರಿ. ಪೂಜ್ಯಪಾದರೆ, ತಮಗೆ ನಮೋ ನಮಃ. ಯಾವುದನ್ನು ಮಾಡಿದರೆ ನಮಗೆ ಈ ಲೋಕದಲ್ಲಿ ಒಳ್ಳೆಯ ಯಶಸ್ಸು ಮತ್ತು ಪರಲೋಕದಲ್ಲಿ ಸದ್ಗತಿ ಇವೆರಡೂ ಉಂಟಾಗುವುದೋ ಅಂತಹ ನಮಗೆ ಮಾಡಲು ಶಕ್ಯವಾಗಿರುವ ಕೆಲಸವನ್ನು ಮಾಡಲು ಆಜ್ಞೆಯನ್ನು ನೀಡಿರಿ ಎಂದು ಪ್ರಾರ್ಥನೆ ಮಾಡಿದರು. ಅದಕ್ಕೆ ಬ್ರಹ್ಮದೇವರು ಹೀಗೆಂದರು, ಪ್ರೀತಸ್ತುಭ್ಯಮಹಂ ತಾತ ಸ್ವಸ್ತಿಸ್ತಾಧ್ವಾಂ ಕ್ಷಿತೀಶ್ವರ ಯನ್ನಿರ್ವ್ಯಲೀಕೇನ ಹೃದಾಶಾದಿ ಮೇತ್ಯಾತ್ಮನಾರ್ಪಿತಂ ಏತಾವತ್ಯಾತ್ಮಜೈರ್ವೀರ ಕಾರ್ಯ ಹ್ಯಪಚಿತಿರ್ಗುರೌ ಶಕ್ತ್ಯಾ ಪ್ರಮತ್ತೈರ್ಗೃಹ್ಯೇತ ಸಾದರಂ ಗತಮತ್ಸರೈಃ. ಮಗು ಭೂಮೀಶ್ವರ, ನಮ್ಮಿಬ್ಬರ ವಿಷಯದಲ್ಲೂ ನಾನು ತುಂಬ ಪ್ರಸನ್ನನಾಗಿದ್ದೇನೆ. ನಿಮಗೆ ಮಂಗಳವಾಗಲಿ, ನನಗೆ ಆಜ್ಞೆ ಮಾಡಿರಿ ಎಂದು ಕಪಟವಿಲ್ಲದ ಭಾವದಿಂದ ಅರಿಕೆ ಮಾಡಿಕೊಂಡು ನನಗೆ ಆತ್ಮಸಮರ್ಪಣೆ ಮಾಡಿಕೊಂಡಿದ್ದೀಯಲ್ಲ, ಎಂತಹ ಸತ್ಪುತ್ರನು ನೀನು. ವೀರವರನೇ, ಪುತ್ರರು ತಮ್ಮ ತಂದೆಯನ್ನು ಹೀಗೆಯೇ ಪೂಜಿಸಬೇಕು. ಮಾತ್ಸರ್ಯವನ್ನು ತೊರೆದು ತಂದೆಯ ಆಜ್ಞೆಯನ್ನು ಆದರಪೂರ್ವಕವಾಗಿ ಸ್ವೀಕರಿಸಿ ಸಾವಧಾನವಾಗಿ ಅದನ್ನು ಯಥಾಶಕ್ತಿ ನಡೆಸಿಕೊಡುವುದೇ ಅವರಿಗೆ ಉಚಿತವಾದ ಕರ್ತವ್ಯವು. ಸತ್ವಮಸ್ಯಾಮ ಪತ್ಯಾನಿ ಸದೃಶಾನ್ಯಾತ್ಮನೋ ಗುಣೈಃ ಉತ್ಪಾದ್ಯ ಶಾಸಧರ್ಮೇಣ ಗಾಂ ಯಜ್ಞೈಃ ಪುರುಷಂ ಯಜ ಪರಂ ಶುಶ್ರೂಷಣಂ ಮಹ್ಯಂ ಸ್ಯಾತ್ ಪ್ರಜಾ ರಕ್ಷಯಾ ನೃಪ ಭಗವಾನ್ಸ್ತೆ ಪ್ರಜಾ ಭರ್ತೃಹೃಷಿಕೇಶೋನು ತುಷ್ಯತಿ ಯೇಷಾಂ ನ ತುಷ್ಟೋ ಭಗವಾನ್ಯಂಜಲಿಂಗೋ ಜನಾರ್ದನಃ ತೇಷಾಂ ಶ್ರಮೋಪ್ಯಪಾರ್ಥಾಯ ಯದಾತ್ಮ ನಾದೃತಃ ಸ್ವಯಂ.
ಸತ್ಪುತ್ರನಾಗಿರುವ ನೀನು ಈಗ ಮಾಡಬೇಕಾದುದೇನೆಂದರೆ, ನೀನು ನಿನ್ನ ಪತ್ನಿಯಾದ ಈ ಶತರೂಪೆಯಲ್ಲಿ ಗುಣಗಳಲ್ಲಿ ನಿನಗೆ ಸಮಾನವಾಗಿರುವ ಸಂತಾನಗಳನ್ನು ಪಡೆಯಬೇಕು. ಭೂಮಿಯನ್ನು ಧರ್ಮದಿಂದ ಪಾಲಿಸುತ್ತಾ ಯಜ್ಞಗಳ ಮೂಲಕ ಪರಮಪುರುಷನನ್ನಾರಾಧನೆ ಮಾಡು. ನೀನು ಪ್ರಜಾಪಾಲನೆಯನ್ನು ಮಾಡಿದರೆ ಅದು ನನಗೆ ದೊಡ್ಡ ಸೇವೆಯಾಗುವುದು. ನಿನ್ನ ಪ್ರಜಾಪಾಲನೆಯನ್ನು ಕಂಡು ಭಗವಂತನಾದ ಶ್ರೀಹರಿಯು ನಿನ್ನಲ್ಲಿ ಪ್ರಸನ್ನನಾಗುವನು. ಯಜ್ಞಮೂರ್ತಿಯಾದ ಜನಾರ್ದನ ಭಗವಂತನು ಯಾರ ವಿಷಯದಲ್ಲಿ ಪ್ರಸನ್ನನಾಗುವುದಿಲ್ಲವೋ ಅವರ ಶ್ರಮವೆಲ್ಲವೂ ವ್ಯರ್ಥವೇ ಸರಿ, ಏಕೆಂದರೆ ಅವರು ತಮ್ಮ ಆತ್ಮಕ್ಕೆ ಅನಾದರ ಮಾಡಿಕೊಂಡಂತೆ ಆಗುತ್ತದೆ. ತಂದೆಯಾದ ಬ್ರಹ್ಮದೇವರ ಆಜ್ಞೆಗೆ ತಲೆಬಾಗಿ ಮನುವು ಅವರಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದನು: ಪಾಪ ವಿನಾಶಕರೇ, ನಾನು ಪೂಜ್ಯರಾದ ತಮ್ಮ ಆಣತಿಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ತಾವು ಈ ಜಗತ್ತಿನಲ್ಲಿ ನನಗೂ ಮತ್ತು ನನ್ನ ಭಾವಿ ಪ್ರಜೆಗಳಿಗೂ ವಾಸ ಮಾಡಲು ಸ್ಥಾನವನ್ನು ಅನುಗ್ರಹಿಸಿಕೊಡಬೇಕು. ದೇವರೇ, ಸಮಸ್ತ ಜೀವಿಗಳಿಗೂ ನಿವಾಸ ಸ್ಥಾನವಾಗಿರುವ ಭೂಮಿಯೇ ಈಗ ಪ್ರಳಯದ ಜಲರಾಶಿಯಲ್ಲಿ ಮುಳುಗಿ ಹೋಗಿದೆ. ಆ ಭೂಮಿಯನ್ನು ಮೇಲಕ್ಕೆತ್ತಲು ತಾವು ಯತ್ನಿಸಬೇಕು ಎಂದು ಪ್ರಾರ್ಥಿಸಿದನು. ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ: ವಿದುರ, ಭೂಮಿಯು ಹಾಗೆ ಆಳವಾದ ಜಲದಲ್ಲಿ ಮುಳುಗಿ ಹೋಗಿರುವುದನ್ನು ಕಂಡು ಬ್ರಹ್ಮದೇವರು ಇದನ್ನು ಹೇಗೆ ಮೇಲಕ್ಕೆತ್ತುವುದು ಎಂದು ಬಹಳ ಕಾಲದವರೆಗೆ ಚಿಂತಿಸತೊಡಗಿದರು. ನಾನು ಲೋಕ ಸೃಷ್ಟಿಯಲ್ಲಿ ತೊಡಗಿದ್ದ ಸಮಯದಲ್ಲಿ ಭೂಮಿಯು ನೀರಿನಲ್ಲಿ ಮುಳುಗಿ ಪಾತಾಳಕ್ಕೆ ಹೊರಟು ಹೋಯಿತು. ಸೃಷ್ಟಿಯನ್ನು ಮಾಡಲು ನೇಮಕಗೊಂಡಿರುವ ನಾನು ಈಗ ಏನು ಮಾಡುವುದು? ಯಾರ ಸಂಕಲ್ಪದಿಂದ ನಾನು ಜನಿಸಿದೆನೋ ಆ ಸರ್ವೇಶ್ವರನೇ ನನ್ನ ಆ ಕೆಲಸವನ್ನು ನಡೆಸಿಕೊಡಬೇಕು ಎಂದವರು ಯೋಚನೆ ಮಾಡಿದರು. ಎಲೈ ಶುದ್ಧಾತ್ಮನಾದ ವಿದುರನೇ, ಬ್ರಹ್ಮದೇವರು ಹೀಗೆ ಚಿಂತಿಸುತ್ತಿರುವಂತೆಯೇ ಅವರ ಮೂಗಿನ ಹೊಳ್ಳೆಯಿಂದ ಇದ್ದಕ್ಕಿದ್ದಂತೆ ಹೆಬ್ಬೆರಳಿನ ಗಾತ್ರದ ಹಂದಿಯ ಮರಿಯೊಂದು ಹೊರಬಂದಿತು. ಆಶ್ಚರ್ಯವೋ ಆಶ್ಚರ್ಯ! ಆಕಾಶದಲ್ಲಿ ನಿಂತುಕೊಂಡ ಆ ಹಂದಿಯ ಮರಿಯು ಬ್ರಹ್ಮದೇವರು ನೋಡುತ್ತಿರುವಂತೆಯೇ ಒಂದು ಕ್ಷಣ ಮಾತ್ರದಲ್ಲಿ ದೊಡ್ಡ ಆನೆಯ ಗಾತ್ರಕ್ಕೆ ಸಮನಾಗಿ ಬೆಳೆದು ಬಿಟ್ಟಿತು. ಆ ಬೃಹದಾಕಾರದ ವರಾಹ ಮೂರ್ತಿಯನ್ನು ಕಂಡು ಮರೀಚಿಗಳೇ ಮುಂತಾದ ಮುನಿಗಳು, ಸನಕಾದಿಗಳು ಮತ್ತು ಸ್ವಯಂಭುವ ಮನು ಇವರಿಂದ ಕೂಡಿದ ಬ್ರಹ್ಮದೇವರು ಬಗೆ ಬಗೆಯಾಗಿ ತರ್ಕಿಸತೊಡಗಿದರು. ಅಬ್ಬಾ, ಹಂದಿಯ ರೂಪದಲ್ಲಿ ಇಲ್ಲಿ ಪ್ರಕಟವಾಗಿರುವ ಇದು ಸಾಧಾರಣವಾದ ಪ್ರಾಣಿಯಲ್ಲ, ಯಾವುದೋ ದಿವ್ಯವಾದ ಚೇತನವೇ ಆಗಿರಬೇಕು. ಯಾವುದು ಈ ದಿವ್ಯ ಪ್ರಾಣಿ? ಎಂತಹ ಆಶ್ಚರ್ಯ! ಇದು ಈಗ ತಾನೇ ನನ್ನ ಮೂಗಿನಿಂದ ಹೊರಬಂದಿತಲ್ಲವೇ? ಮೊದಲು ಒಂದು ಹೆಬ್ಬೆರಳಿನ ತುದಿಯಷ್ಟು ಗಾತ್ರವಿದ್ದ ಇದು ಈಗ ಬಲುದೊಡ್ಡ ಬಂಡೆಯಷ್ಟು ಬೆಳೆದು ಬಿಟ್ಟಿದೆಯಲ್ಲ. ನಿಜವಾಗಿಯೂ ಯಜ್ಞಮೂರ್ತಿಯಾದ ಶ್ರೀ ಭಗವಂತನು ನನ್ನ ಮನಸ್ಸನ್ನು ಹೀಗೆ ಮರುಳುಗೊಳಿಸುತ್ತಿರಬೇಕು ಎಂದು ಚಿಂತನೆ ಮಾಡಿದರು. ಬ್ರಹ್ಮದೇವರು ಮತ್ತು ಅವರ ಪುತ್ರರು ಹೀಗೆ ಯೋಚಿಸುತ್ತಿರುವಂತೆಯೇ ಭಗವಂತನಾದ ಯಜ್ಞಪುರುಷನು ಮಹಾಪರ್ವತರಾಜನ ಆಕಾರವನ್ನು ತಳೆದು ಗರ್ಜಿಸತೊಡಗಿದನು. ಸರ್ವಶಕ್ತನಾದ ಸ್ವಾಮಿಯು ತನ್ನ ದಿವ್ಯ ಗರ್ಜನೆಯಿಂದ ಎಲ್ಲ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಮಾಡಿ ಬ್ರಹ್ಮದೇವರನ್ನು ಮತ್ತು ಬ್ರಾಹ್ಮಣ ಶ್ರೇಷ್ಠರನ್ನು ಸಂತೋಷಗೊಳಿಸಿದನು. ತಮ್ಮ ಖೇದವನ್ನು ನಿವಾರಿಸುತ್ತಿದ್ದ ಆ ಮಾಯಾವರಹನ ಗುರ್ಘುರ ಧ್ವನಿಯನ್ನು ಕೇಳಿ ಜನೋಲೋಕ, ತಪೋಲೋಕ ಮತ್ತು ಸತ್ಯಲೋಕ ನಿವಾಸಿಗಳಾದ ಮುನಿಗಳು 3 ವೇದಗಳ ಪರಮ ಪವಿತ್ರವಾದ ಮಂತ್ರಗಳಿಂದ ಅವನನ್ನು ಸ್ತುತಿಸತೊಡಗಿದರು. ಭಗವಂತನು ವೇದ ಯಜ್ಞ ಸ್ವರೂಪನಲ್ಲವೇ? ವೇದ ಮಂತ್ರ ಸಮೂಹ ಪ್ರತಿಪಾದ್ಯನಲ್ಲವೇ? ಆದ್ದರಿಂದ ಆ ಮುನಿಗಳು ಮಾಡಿದ ಸ್ತುತಿಯು ವೇದ ಮಂತ್ರಗಳ ಅರ್ಥವಾಗಿರುವ ತನ್ನ ದಿವ್ಯ ಗುಣಗಳ ಅನುವಾದವೇ ಆಗಿದೆ ಎಂಬುದನ್ನು ಭಾವಿಸಿದ ಶ್ರೀ ಭಗವಂತನು ತುಂಬ ಪ್ರಸನ್ನನಾಗಿ ಮತ್ತೊಮ್ಮೆ ಗರ್ಜನೆ ಮಾಡಿ ದೇವತೆಗಳ ಹಿತಕ್ಕಾಗಿ ಗಜರಾಜನಂತೆ ಕ್ರೀಡಿಸುತ್ತಾ ಜಲರಾಶಿಯಲ್ಲಿ ಪ್ರವೇಶಿಸಿಬಿಟ್ಟನು. ಆ ವರಾಹ ರೂಪಿಯಾದ ಭಗವಂತನು ಮೊದಲು ಬಾಲವನ್ನು ಮೇಲಕ್ಕೆತ್ತಿ ಅತಿ ವೇಗದಿಂದ ಆಕಾಶಕ್ಕೆ ಜಿಗಿದು ಕುತ್ತಿಗೆಯ ಕೂದಲುಗಳನ್ನು ಕೆದರಿಕೊಂಡು ಗೊರಸುಗಳ ಬಡಿತದಿಂದ ಮೋಡಗಳನ್ನು ಚದುರಿಸತೊಡಗಿದನು. ಕಠೋರವಾದ ದೇಹ, ತೊಗಲಿನ ಮೇಲೆ ಕೆದರಿದ್ದ ಒರಟಾದ ಮೈಗೂದಲುಗಳು, ಬಿಳುಪಾದ ಕೋರೆದಾಡಿ, ಕಣ್ಣುಗಳು ಕಾರುತ್ತಿದ್ದ ತೇಜಸ್ಸು, ಇವುಗಳಿಂದ ಮೆರೆಯುತ್ತಿದ್ದ ವರಾಹ ಮಹಾವರಾಹನು ಮಹಾಪರ್ವತದಂತೆ ಕಂಗೊಳಿಸುತ್ತಿದ್ದನು.
ಆತನು ಸ್ವಯಂ ಯಜ್ಞಪುರುಷನೇ ಆಗಿದ್ದರೂ ವರಾಹ ರೂಪವನ್ನು ಸ್ವೀಕರಿಸಿದ್ದರಿಂದ ಅದರ ಸ್ವಭಾವಕ್ಕೆ ತಕ್ಕಂತೆ ಮೂಗಿನಿಂದ ಭೂಮಿಯ ಮಾರ್ಗವನ್ನು ಮೂಸಿ ನೋಡುತ್ತಿದ್ದನು. ಆತನ ಕೋರೆದಾಡೆಗಳು ತುಂಬ ಭೀಕರವಾಗಿದ್ದವು, ಕಠೋರವಾಗಿದ್ದವು. ಆದರೂ ದೃಷ್ಟಿಯು ಮಾತ್ರ ತನ್ನನ್ನು ಸ್ತುತಿಸುತ್ತಿದ್ದ ಋಷಿಗಳ ವಿಷಯದಲ್ಲಿ ಪ್ರಸನ್ನವಾಗಿದ್ದಿತು. ತನ್ನ ಸೌಮ್ಯವಾದ ದೃಷ್ಟಿಪಾತದಿಂದ ಅವರನ್ನು ದಿಟ್ಟಿಸಿ ನೋಡುತ್ತಾ ಅನುಗ್ರಹಿಸುತ್ತಾ ಆತನು ಜಲದಲ್ಲಿ ಪ್ರವೇಶ ಮಾಡಿಬಿಟ್ಟನು. ವಜ್ರಮಯವಾದ ಪರ್ವತದ ಶಿಖರದಂತೆ ಕಠೋರವಾಗಿದ್ದ ಆತನ ಶ್ರೀದೇಹವು ನೀರಿನಲ್ಲಿ ಬಿದ್ದೊಡನೆಯೇ ಅದರ ರಭಸದಿಂದ ಸಮುದ್ರದ ಹೊಟ್ಟೆಯು ಒಡೆದು ಹೋದಂತಾಗಿ ಗುಡುಗು ಸಿಡಿಲುಗಳಂತೆ ಭಯಂಕರವಾದ ಶಬ್ದ ಉಂಟಾಯಿತು. ಸಮುದ್ರವು ತನ್ನ ಉಕ್ಕೇರಿದ ತರಂಗಗಳೆಂಬ ಭುಜಗಳನ್ನು ಮೇಲಕ್ಕೆತ್ತಿಕೊಂಡು ಆರ್ತಸ್ವರದಿಂದ ಓ ಯಜ್ಞೇಶ್ವರನೇ, ನನ್ನನ್ನು ಕಾಪಾಡು ಕಾಪಾಡು ಎಂದು ಮೊರೆಯಿಡುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ಆಗ ಭಗವಂತನಾದ ಯಜ್ಞವರಾಹನು ಬಾಣ ಸದೃಶವಾಗಿದ್ದ ಚೂಪಾದ ತನ್ನ ಗೊರಸುಗಳಿಂದ ಜಲವನ್ನು ಸೀಳುತ್ತಾ ಆ ಜಲರಾಶಿಯ ಆಚೆಯ ದಡವನ್ನು, ಅಂದರೆ ತಳಭಾಗವನ್ನು ತಲುಪಿದನು. ಅಲ್ಲಿ ರಸಾತಳದಲ್ಲಿ ಆತನು ಪ್ರಳಯ ಸಮಯದಲ್ಲಿ ತಾನು ಪವಡಿಸಲು ತೊಡಗಿದಾಗ ತನ್ನ ಹೊಟ್ಟೆಯಲ್ಲಿ ಹಿಂದೆ ಲಯಗೊಳಿಸಿಕೊಂಡಿದ್ದ ಮತ್ತು ಸಮಸ್ತ ಜೀವಿಗಳಿಗೂ ಆಶ್ರಯವಾಗಿರುವ ಭೂಮಿಯು ಇರುವುದನ್ನು ನೋಡಿದನು. ಅನಂತರ ಭಗವಂತನು ನೀರಿನಲ್ಲಿ ಮುಳುಗಿ ಹೋಗಿದ್ದ ಆ ಭೂಮಿಯನ್ನು ತನ್ನ ಕೋರೆದಾಡೆಗಳಿಂದ ಎತ್ತಿಕೊಂಡು ಪಾತಾಳದಿಂದ ಮೇಲಕ್ಕೆದ್ದು ಬಂದನು. ಆಗ ಆತನ ಕಾಂತಿಯು ಅತ್ಯಂತ ದರ್ಶನೀಯವಾಗಿತ್ತು. ಹಾಗೆ ನೀರಿನಿಂದ ಮೇಲಕ್ಕೆದ್ದು ಬರುತ್ತಿರುವಾಗ ತನ್ನನ್ನು ಎದುರಿಸಿ ಗದೆಯಿಂದ ಆಕ್ರಮಣ ಮಾಡಿದ ಹಿರಣ್ಯಾಕ್ಷನ ಮೇಲೆ ಸ್ವಾಮಿಗೆ ಸುದರ್ಶನ ಚಕ್ರದಿಂದ ಉದ್ದೀಪನಗೊಂಡಂತೆ ತೀಕ್ಷ್ಣವಾದ ಕ್ರೋಧವು ಕೆರಳಿತು. ಆ ಅಸುರನು ಮಹಾಪರಾಕ್ರಮಿಯಾಗಿದ್ದರೂ ಸಿಂಹವು ಆನೆಯನ್ನು ಹೇಗೋ ಹಾಗೆ ಸ್ವಾಮಿಯು ಆತನನ್ನು ಲೀಲಾಜಾಲವಾಗಿ ಜಲದಲ್ಲಿ ಸಂಹರಿಸಿಬಿಟ್ಟನು. ಆ ಸಮಯದಲ್ಲಿ ಭಗವಂತನ ಗಂಡಸ್ಥಳವು ಮತ್ತು ಮುಖವು ದೈತ್ಯನ ರಕ್ತದ ಕೆಸರಿನಿಂದ ನೆನೆದು ಕೆಂಪು ಗುರುತುಗಳಿಂದ ಕೂಡಿದ್ದರಿಂದ ಆತನು ಕೆಂಪು ಮಣ್ಣಿನಲ್ಲಿ ಮಣ್ಣು ಸೀಳುವ ಆಟವನ್ನಾಡಿ ಬಂದ ಗಜರಾಜನಂತೆ ವಿರಾಜಿಸಿದನು. ಗಜರಾಜನು ತನ್ನ ದಂತಗಳ ಮೇಲೆ ಕಮಲ ಪುಷ್ಪವನ್ನು ಎತ್ತಿ ಧರಿಸುವಂತೆ ಸ್ವಾಮಿಯು ತನ್ನ ಬಿಳಿಯ ದಂತಗಳ ತುದಿಯಲ್ಲಿ ಭೂಮಿಯನ್ನು ಎತ್ತಿ ಹಿಡಿದಿದ್ದನು. ಆತನ ದಿವ್ಯ ದೇಹವು ಹೊಂಗೆಯ ಮರದಂತೆ ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತಿತ್ತು. ಆಗ ಬ್ರಹ್ಮದೇವರು ಮತ್ತು ಮರೀಚಿಗಳೇ ಮುಂತಾದ ಮಹರ್ಷಿಗಳು ಆತನು ಭಗವಂತನೇ ಎಂದು ಗುರುತಿಸಿದವರಾಗಿ ಆತನ ಮುಂದೆ ಕೈಜೋಡಿಸಿಕೊಂಡು ವೇದಾರ್ಥ ಗರ್ಭಿತವಾದ ವಾಕ್ಯಗಳಿಂದ ಆತನನ್ನು ಹೀಗೆ ಸ್ತೋತ್ರ ಮಾಡತೊಡಗಿದರು. ಬ್ರಹ್ಮಾದಿಗಳು ಮಾಡಿದ ಯಜ್ಞವರಾಹ ಸ್ತುತಿ. ಜಿತಂ ಜಿತಂ ತೇಜಿತ ಯಜ್ಞಭಾವನಾ ತ್ರಯೀ ತನುಂ ಸ್ವಾಂ ಪರಿದುನ್ವತೆ ನಮಃ ಯದ್ರೋಮಗರ್ತೇಷು ನಿಲಿಯುರಧ್ವರಾ ತಸ್ಮೈ ನಮಃ ಕಾರಣಸೂಕರಾಯತೆ. ಜಯವಾಗಲಿ ಜಯವಾಗಲಿ ನಿನಗೆ ಓ ಅಜಿತ ಮೂರ್ತಿಯೇ, ಎಲ್ಲರನ್ನೂ ಜಯಿಸಿದವನು ಎಲ್ಲರಿಗೂ ಸೋಲದವನೂ ನೀನು. ಓ ಯಜ್ಞಪತಿಯೇ, ಮೂರು ವೇದಗಳ ರೂಪವಾದ ದಿವ್ಯ ಮಂಗಳ ವಿಗ್ರಹವನ್ನು ಓಲಾಡಿಸುತ್ತಾ ಕಂಗೊಳಿಸುತ್ತಿರುವ ನಿನಗೆ ನಮಸ್ಕಾರವು. ಸಮಸ್ತ ಯಜ್ಞಗಳು ನಿನ್ನ ರೋಮಕೂಪಗಳಲ್ಲಿ ಅಡಗಿದೆ. ಇಂತಹ ವೇದಮೂರ್ತಿಯೂ ಯಜ್ಞಮೂರ್ತಿಯೂ ಆಗಿದ್ದರೂ ನೀನು ಕಾರಣ ವಿಶೇಷದಿಂದ ಯಜ್ಞವರಾಹ ರೂಪವನ್ನು ತಳೆದಿರುವೆ. ಆ ರೂಪವನ್ನು ತಳೆದಿದ್ದರೂ ನಿಖಿಲ ಜಗತ್ ಕಾರಣನೇ ಆಗಿದ್ದೀಯೆ. ಇಂತಹ ನಿನಗೆ ಜಯವಾಗಲಿ. ರೂಪಂ ತವೈತನ್ನನು ದುಷ್ಕೃತಾತ್ಮನಾಂ ದುರ್ದರ್ಶನಂ ದೇವ ಯದದ್ವರಾತ್ಮಕಂ ಛಂದಾಂಸಿ ಯಸ್ಯ ತ್ವಚಿ ಬರ್ಹಿರೋಮ ಸ್ವಾಜ್ಯಂ ದೃಶಿ ತ್ವಂಗ್ರಿಷು ಚಾತುರ್ಹೋತ್ರಂ. ಓ ಸ್ವಾಮಿಯೇ, ದುರಾಚಾರಿಗಳಿಗೆ ನಿನ್ನ ಈ ದಿವ್ಯಮೂರ್ತಿಯ ದರ್ಶನವಾಗುವುದು ಬಹಳ ಕಷ್ಟವು. ಏಕೆಂದರೆ ಇದು ಯಜ್ಞರೂಪವೇ ಆಗಿದೆ. ಇದರ ತೊಗಲಿನಲ್ಲಿ ಗಾಯತ್ರಿಯೇ ಮುಂತಾದ ಛಂದಸ್ಸು, ರೋಮಾವಳಿಯಲ್ಲಿ ದರ್ಭೆಗಳು, ನೇತ್ರಗಳಲ್ಲಿ ತುಪ್ಪವು ಮತ್ತು 4 ಪಾದಗಳಲ್ಲಿ ಆಧ್ವರ್ಯು, ಉದ್ಗಾತೃ, ಹೋತೃ ಮತ್ತು ಬ್ರಹ್ಮ ಎಂಬ 4 ಋತ್ವಿಜರು ಅಡಗಿದ್ದಾರೆ. ಸಕ್ ತುಂಡ ಅಸಿತ್ಸ್ರುವ
ಇಶ ನಾಸಯೋರಿಡೋದರೆ ಚಮಸಾಹ ಕರ್ಣರಂಧ್ರೆ ಪ್ರಾಶ್ರಿತ್ರಮಾಸ್ಯೆ ಗ್ರಸನೆ ಗ್ರಹಾಸ್ತು ತೇ ಯಚ್ಚ ವರ್ಣಂ ತೇ ಭಗವನ್ನಗ್ನಿಹೋತ್ರಂ. ಓ ಯಜ್ಞರೂಪಿಯಾದ ಈಶ್ವರನೇ, ನಿನ್ನ ಮುಖದ ಅಗ್ರಭಾಗದಲ್ಲಿ ಸೃಕ್ ಎಂಬ ಯಜ್ಞೋಪಕರಣವಿದೆ. ಮೂಗಿನ ಹೊಳ್ಳೆಯಲ್ಲಿ ಸ್ರುವ ಎಂಬ ಯಜ್ಞೋಪಕರಣವಿದೆ. ಉದರದಲ್ಲಿ ಇಡ ಎಂಬ ಯಜ್ಞದ ಭಕ್ಷಣ ಪಾತ್ರೆಯಿದೆ. ಕಿವಿಗಳಲ್ಲಿ ಚಮಸವಿದೆ. ಮುಖದಲ್ಲಿ ಪ್ರಾಶ್ರಿತ್ರವಿದೆ. ಕಂಠದ ರಂಧ್ರದಲ್ಲಿ ಗ್ರಹ ಎಂದರೆ ಸೋಮಪಾತ್ರೆ ಎಂಬ ಯಜ್ಞಪಾತ್ರೆಯಿದೆ. ಓ ಭಗವಂತನೇ, ನಿನ್ನ ಅಗಿಯುವಿಕೆಯೇ ಅಗ್ನಿಹೋತ್ರವಾಗಿದೆ. ದೀಕ್ಷಾನುಜನ್ಮೋಪಸದಃ ಶಿರೋಧರಂ ತ್ವಂ ಪ್ರಾಯಣೀಯೋದಯನೀಯದಂಶ್ರಃ. ಜಿಹ್ವಾ ಪ್ರವರ್ಗ್ಯಸ್ಥವ ಶೀರ್ಷಕಂ ಕ್ರತೋಃ ಸ್ವಭ್ಯಾವಸತ್ಯಂ ಚಿತಯೋಸವೋಹಿತೆ. ಮತ್ತೆ ಮತ್ತೆ ಅವತಾರವನ್ನು ಎತ್ತುವಿಕೆಯೇ ಯಜ್ಞರೂಪನಾದ ನಿನ್ನ ದೀಕ್ಷಣೀಯ ಎಂಬ ಇಷ್ಟಿಯಾಗಿದೆ. ನಿನ್ನ ಕುತ್ತಿಗೆಯೇ ಉಪಸದ ಎಂಬ 3 ಇಷ್ಟಿಗಳ ರೂಪವಾಗಿದೆ. 2 ಕೋರೆದಾಡೆಗಳು ಪ್ರಾಯಣೀಯ ಮತ್ತು ಉದಯನೀಯ ಇಷ್ಟಿಗಳಾಗಿದೆ. ನಿನ್ನ ನಾಲಿಗೆಯು ಪ್ರವರ್ಗ್ಯವು. ಪ್ರತಿಯೊಂದು ಉಪಸದಕ್ಕೂ ಹಿಂದೆ ಮಾಡಲ್ಪಡುವ ಮಹಾವೀರ ಎನ್ನುವ ಕರ್ಮ. ನಿನ್ನ ಶಿರಸ್ಸು ಸಭ್ಯ, ಹೋಮರಹಿತವಾದ ಅಗ್ನಿ, ಅವಸತ್ಯ ಎಂಬ ಔಪಾಸನಾಗ್ನಿಯು ಮತ್ತು ಪ್ರಾಣಚಿತಿಯು ಅಂದರೆ ಇಷ್ಟಕಾಚಯನವು ನಿನ್ನ ಪ್ರಾಣಗಳು. ಸೋಮಸ್ತು ರೇತಃ ಸವನಾನ್ಯವಸ್ಥಿತಿಃ ಸಂಸ್ಥಾವಿಭೇದಾಸ್ತವ ದೇವದಾತವಃ ಸತ್ರಾಣಿ ಸರ್ವಾಣಿ ಶರೀರಸಂಧಿಸ್ತ್ವಂ ಸರ್ವಯಜ್ಞಕ್ರತುರಿಶ್ರೀಬಂಧನಃ. ಓ ದೇವನೇ, ನಿನ್ನ ವೀರ್ಯವೇ ಸೋಮವು, ಕೂರುವಿಕೆಯು ಪ್ರಾತಃ ಸವನವೇ ಮುಂತಾದ ಸವನಗಳು. ನಿನ್ನ ರಕ್ತ ಮಾಂಸಾದಿ ಸಪ್ತಧಾತುಗಳೇ ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ್ಯ, ಷೋಡಶಿ, ವಾಜಪೇಯ, ಅತಿರಾತ್ರ ಮತ್ತು ಅಪ್ತೋರ್ಯಾಮಗಳೆಂಬ 7 ಸಂಸ್ಥೆಗಳು. ಮತ್ತು ನಿನ್ನ ಶರೀರದ ಸಂಧಿ ಭಾಗಗಳೇ ಸಂಪೂರ್ಣವಾದ ದ್ವಾದಶಾಹವೇ ಮುಂತಾದ ಸತ್ರಗಳು. ಹೀಗೆ ನೀನು ಸಂಪೂರ್ಣ ಯಜ್ಞವು ಮತ್ತು ಕ್ರತುವು ಎರಡೂ ಆಗಿದ್ದೀಯೆ. ಯಜ್ಞಾನುಷ್ಠಾನ ರೂಪವಾದ ಇಷ್ಟಿಗಳು ನಿನ್ನ ಅಂಗಗಳನ್ನು ಒಟ್ಟಿಗೆ ಸೇರಿ ಹೀಗೆ ನೀನು ಸಂಪೂರ್ಣ ಯಜ್ಞಸ್ವರೂಪಿಯೇ ಆಗಿದ್ದೀಯೆ. ನಿನ್ನ ದಿವ್ಯ ಮಂಗಳ ವಿಗ್ರಹದ ಅಂಗಗಳೆಲ್ಲವೂ ಯಜ್ಞಾಂಗಗಳಾದ ಯಜ್ಞೋಪಕರಣಗಳೇ ಆಗಿವೆ. ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕ್ರತುವೆ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮಜಯಾನುಭಾವಿತ ಜ್ಞಾನಾಯ ವಿದ್ಯಾ ಗುರವೇ ನಮೋ ನಮಃ. ಸಮಸ್ತ ಮಂತ್ರಸ್ವರೂಪನು, ದೇವತಾ ಸ್ವರೂಪನು, ದ್ರವ್ಯ ಸ್ವರೂಪನು, ಯಜ್ಞ ಸ್ವರೂಪನು ಮತ್ತು ಕರ್ಮ ಸ್ವರೂಪನು ಆಗಿರುವ ನಿನಗೆ ನಮೋ ನಮಃ. ವೈರಾಗ್ಯ, ಭಕ್ತಿ ಮತ್ತು ಚಿತ್ತದ ಏಕಾಗ್ರತೆಯಿಂದ ಯಾವ ಜ್ಞಾನವು ಅನುಭವಕ್ಕೆ ಬರುತ್ತದೆಯೋ ಅದು ನಿನ್ನ ಸ್ವರೂಪವೇ ಆಗಿದೆ. ನೀನು ಎಲ್ಲರ ವಿದ್ಯಾಗುರುವು. ಇಂತಹ ನಿನಗೆ ಮತ್ತೆ ಮತ್ತೆ ಪ್ರಣಾಮಗಳು. ದಂಶ್ರಾಗ್ರ ಕೋಟ್ಯ ಭಗವನ್ಸ್ತ್ವಯ ಧೃತ ವಿರಾಜತೆ ಭೂಧರ ಭೂಃ ಸಭೂಧರ ಯಥಾ ವನ್ನಾನಿ ಸರತೋದ್ಧತ ಧೃತ ಮತಂಗಜೇಂದ್ರಸ್ಯ ಸಪತ್ರ ಪದ್ಮಿನಿ. ಭೂದೇವಿಯನ್ನು ಧರಿಸಿಕೊಂಡಿರುವ ಭಗವಂತನೇ, ನೀನು ಕೋರೆ ಹಲ್ಲಿನ ತುದಿಯಲ್ಲಿ ಇರಿಸಿಕೊಂಡಿರುವ ಪರ್ವತಗಳಿಂದ ಅಲಂಕೃತವಾದ ಈ ಭೂಗೋಳವು ಜಲಾಶಯದಿಂದ ಹೊರಬರುತ್ತಿರುವ ಮದಗಜದ ದಂತಾಗ್ರದಲ್ಲಿರುವ ದಳ ಸಹಿತವಾದ ತಾವರೆಯ ಗಿಡದಂತೆ ಬೆಳಗುತ್ತಿದೆ. ತ್ರಯೀಮಯಂ ರೂಪಮಿದಂ ಚ ಸೌಕರಂ ಭೂಮಂಡಲೇ ನಾಥ ದತಾದೃತೇನ ತೇ ಚಕಾಸ್ತಿ ಶೃಂಗೋಢಗೆ ಘನೇನ ಭೂಯಸ ಕುಲಾಚಲೇಂದ್ರಸ್ಯ ಯಥೈವ ವಿಭ್ರಮಃ. ಕೋರೆ ಹಲ್ಲುಗಳ ಮೇಲೆ ಭೂಮಂಡಲವನ್ನು ಧರಿಸಿಕೊಂಡಿರುವ ನಿನ್ನ ಈ ವೇದಮಯವಾದ ವರಾಹ ಶ್ರೀಮೂರ್ತಿಯು ತನ್ನ ಶಿಖರದ ಮೇಲೆ ಮೇಘಮಾಲೆಯನ್ನು ಧರಿಸಿಕೊಂಡಿರುವ ಮಹಾಕುಲ ಪರ್ವತದಂತೆ ಕಂಗೊಳಿಸುತ್ತಿದೆ. ಸಂಸ್ಥಾಪಯೈನಾಂ ಜಗತಾಂ ಸತಸ್ತುಷಾಂ ಲೋಕಾಯ ಪತ್ನೀಮಸಿ ಮಾತರಂ ಪಿತಾ ವಿಧೇಮ ಚಾಸ್ಯೈ ನಮಸಾ ಸಹತ್ವಯ ಯಸ್ಯಾಂ ಸ್ವತೇಜೋಗ್ನಿಮಿವಾರಣಾವಿದ್ವದಾಹ. ಚರಾಚರ ಜೀವಿಗಳು ಅಲ್ಲಿ ಸುಖವಾಗಿರುವುದಕ್ಕಾಗಿ ನಿನ್ನ ಪತ್ನಿಯಾದ ಈ ಭೂಮಾತೆಯನ್ನು ಜಲದ ಮೇಲೆ ನೆಲೆಗೊಳಿಸುವವನಾಗು. ಜಗತ್ತಿನ ತಂದೆ ನೀನು. ಅರಣಿಯಲ್ಲಿ ಅಗ್ನಿಯನ್ನು ಸ್ಥಾಪಿಸುವಂತೆ ನೀನು ಇದರಲ್ಲಿ ಧಾರಣಾ ಶಕ್ತಿರೂಪವಾದ ನಿನ್ನ ತೇಜಸ್ಸನ್ನು ಸ್ಥಾಪಿಸಿದ್ದೀಯೆ.
ಇಂತಹ ನಿನಗೂ ಮತ್ತು ಈ ಭೂಮಾತೆಗೂ ಭೂರಿ ಭೂರಿ ನಮಸ್ಕಾರಗಳು. ಕಃ ಶ್ರದ್ಧದೀತ್ಯಾನ್ಯತಮಸ್ತವ ಪ್ರಭೋ ರಸಾಂ ಗತಾಯ ಭ್ರುವ ಉದ್ವಿಬರ್ಹಣಂ ನ ವಿಸ್ಮಯೋಸೌ ತ್ವಯಿ ವಿಶ್ವಸ್ವಿಸ್ಮಯೇ ಯೋ ಮಾಯಯೇದಂ ಸಸೃಜೇತಿ ವಿಸ್ಮಯಂ. ಪ್ರಭೋ, ರಸಾತಳದಲ್ಲಿ ಮುಳುಗಿ ಹೋಗಿದ್ದ ಈ ಪೃಥ್ವಿಯನ್ನು ಮೇಲಕ್ಕೆತ್ತುವ ಸಾಹಸವನ್ನು ಮಾಡಲು ನಿನ್ನನ್ನು ಹೊರತು ಬೇರೆ ಯಾರಿಗೆ ಸಾಮರ್ಥ್ಯವಿದೆ? ಆದರೆ ನೀನು ಆಶ್ಚರ್ಯಗಳ ನಿಧಿಯು. ಇದು ನಿನಗೆ ದೊಡ್ಡ ಆಶ್ಚರ್ಯದ ಕೆಲಸವೇನೂ ಅಲ್ಲ. ಮಾಯಾಬಲದಿಂದ ನಿನ್ನ ಅತ್ಯಾಶ್ಚರ್ಯಮಯವಾದ ಈ ವಿಶ್ವವನ್ನು ರಚನೆ ಮಾಡಿರುವವನಲ್ಲವೇ ನೀನು? ವಿಧುನ್ವತಾ ವೇದಮಯಂ ನಿಜಂ ವಪುಃ ಜನಸ್ತಪಃ ಸತ್ಯನಿವಾಸಿನೋ ವಯಂ ಸಟಾಶಿಕೋದ್ಭೂತ ಶಿವಾಂಬುಬಿಂದುಭಿರ್ವಿಮೃಜ್ಯಮಾನಾ ಭೃಶಮೀಶ ಪಾವಿತಾಃ. ನೀನು ನಿನ್ನ ವೇದಮಯವಾದ ದಿವ್ಯ ಮಂಗಳ ವಿಗ್ರಹವನ್ನು ಒದರಿದಾಗ ನಮ್ಮ ಮೇಲೆ ನಿನ್ನ ಕುತ್ತಿಗೆಯ ಕೂದಲುಗಳಿಂದ ಸೋರಿದ ಶೀತಲವಾದ ನೀರಿನ ಬಿಂದುಗಳು ಬೀಳುತ್ತಿದೆ. ಅದರಲ್ಲಿ ನೆನೆದ ಜನೋಲೋಕ, ಲೋಕ ಮತ್ತು ಸತ್ಯಲೋಕಗಳ ನಿವಾಸಿಗಳಾದ ನಾವೆಲ್ಲರೂ ಪವಿತ್ರರಾಗಿ ಬಿಟ್ಟಿದ್ದೇವೆ. ಪ್ರಭುವೆ, ಸವೈಬತ ಭ್ರಷ್ಟಮತಿ ಸ್ತವೈಷತೆ ಯಃ ಕರ್ಮಣಾಂ ಪಾರಮಪಾರ ಕರ್ಮಣಃ ಯದ್ಯೋಗ ಮಾಯಾಗುಣ ಯೋಗ ಮೋಹಿತಂ ವಿಶ್ವಂ ಸಮಸ್ತಂ ಭಗವನ್ ವಿದೇಹಿಶಂ. ಅಪಾರವಾದ ಕರ್ಮಗಳುಳ್ಳವನು ನೀನು. ಇಂತಹ ನಿನ್ನ ಕರ್ಮಗಳ ಪಾರವನ್ನು ಹೊಂದಲು ಬಯಸುವವನು ಬುದ್ಧಿಗೆಟ್ಟವನೆಂದೇ ಹೇಳಬೇಕು. ನಿನ್ನ ಯೋಗ ಮಾಯೆಯ ಗುಣಗಳ ಯೋಗದಿಂದಲೇ ಈ ಇಡೀ ಜಗತ್ತು ಮರುಳುಗೊಂಡಿರುವುದು. ಭಗವಂತ, ಈ ಜಗತ್ತಿಗೆ ಮಂಗಳವನ್ನುಂಟು ಮಾಡು. ಮೈತ್ರೇಯರು ಹೇಳುತ್ತಾರೆ, ಇತ್ಯುಪಸ್ಥೀಯಮಾನಸ್ತೈರ್ಮುನಿರ್ ಬಿಬ್ರಹ್ಮವಾದಿಭಿಃ ಸಲಿಲೆ ಸ್ವಖುರಾಕ್ರಾಂತ ಉಪಾದತ್ತ ವಿತಾವನಿಂ. ವಿದುರ, ಕೇಳು. ಬ್ರಹ್ಮವಾದಿಗಳಾದ ಮುನಿಗಳು ಹೀಗೆ ಸ್ತುತಿ ಮಾಡುತ್ತಿರಲಾಗಿ ಸರ್ವರಕ್ಷಕನಾದ ವರಾಹಮೂರ್ತಿ ಭಗವಂತನು ತನ್ನ ಗೊರಸುಗಳಿಂದ ನೀರನ್ನು ಸ್ತಂಭನ ಮಾಡಿ ಅದರ ಮೇಲೆ ಭೂಮಿಯನ್ನು ನೆಲೆಗೊಳಿಸಿಬಿಟ್ಟನು. ಸ ಇತ್ತಂ ಭಗವಾನುರ್ವಿಂ ವಿಶ್ವಕ್ಸೇನಃ ಪ್ರಜಾಪತಿಃ ರಸಾಯ ಲೀಲಯೋನ್ನೀತಾಮಪ್ಸು ನ್ಯಸ್ಯ ಯಯೌ ಹರಿಃ. ಈ ರೀತಿಯಲ್ಲಿ ರಸಾತಲದಿಂದ ಲೀಲಾಜಾಲವಾಗಿ ಉತ್ತರಿಸಲ್ಪಟ್ಟ ಭೂಮಿಯನ್ನು ಜಲದ ಮೇಲೆ ಇರಿಸಿ ವಿಶ್ವಕ್ಸೇನನೂ ಪ್ರಜಾಪತಿಯೂ ಆದ ಶ್ರೀಹರಿಯೋ ಅಂತರ್ಧಾನ ಹೊಂದಿಬಿಟ್ಟನು. ಏವಮೇತಾಂ ಹರಿಮೇಧಸೋ ಹರೇಃ ಕಥಾಂ ಸುಭದ್ರಾಂ ಕಥನೀಯಮಾಯಿನಃ ಶೃಣ್ವೀತ ಭಕ್ತ್ಯಾ ಶ್ರವಯೇತ ಪೋಷತಿ ಜನಾರ್ದನೋಸ್ಯಾಶು ಹೃದಿ ಪ್ರಸೀದತಿ. ವಿದುರನೇ, ಕೇಳು. ಶ್ರೀ ಭಗವಂತನ ಲೀಲಾಮಯವಾದ ಚರಿತ್ರೆಗಳು ಕೀರ್ತಿಸಲು ಅತ್ಯಂತ ಯೋಗ್ಯವಾದವುಗಳು. ಅವುಗಳಲ್ಲೇ ಲಗ್ನವಾದ ಬುದ್ಧಿಯು ಎಲ್ಲ ರೀತಿಯ ಪಾಪತಾಪಗಳನ್ನು ದೂರ ಮಾಡುತ್ತದೆ. ಮಂಗಳ ಮನೋಹರವಾದ ಈ ಕಥೆಯನ್ನು ಭಕ್ತಿಭಾವದಿಂದ ಕೇಳುವ ಅಥವಾ ಹೇಳುವ ಮನುಷ್ಯನ ವಿಷಯದಲ್ಲಿ ಭಕ್ತವತ್ಸಲನಾದ ಭಗವಂತನು ಅಂತರಂಗದಲ್ಲಿ ಬಲು ಬೇಗನೆ ಪ್ರಸನ್ನನಾಗಿ ಬಿಡುವನು. ತಸ್ಮಿನ್ ಪ್ರಸನ್ನೆ ಸಕಲ ಶಿಶಾಂ ಪ್ರಭೋ ಕಿಂ ದುರ್ಲಭಂ ತಾಭಿರಲಂ ಲವಾತ್ಮಭಿಃ ಅನನ್ಯದೃಷ್ಟಾ ಭಜತಾಂ ಗುಹಾಶಯಃ ಸ್ವಯಂ ವಿದತ್ತೆ ಸ್ವಗತಿಂ ಪರಃ ಪರಾಂ. ಶ್ರೀ ಭಗವಂತನಾದರೋ ಎಲ್ಲ ಕಾಮನೆಗಳನ್ನೂ ಈಡೇರಿಸುವ ಸಾಮರ್ಥ್ಯವುಳ್ಳವನು. ಅವನು ಪ್ರಸನ್ನನಾದರೆ ಪ್ರಪಂಚದಲ್ಲಿ ಯಾವುದು ತಾನೇ ದುರ್ಲಭ? ಆದರೆ ಕ್ಷುದ್ರವಾದ ಬಯಕೆಗಳಿಗಾಗಿ ಭಗವಂತನನ್ನು ಏಕೆ ಬೇಡಬೇಕು? ಅನನ್ಯವಾದ ಭಕ್ತಿಭಾವದಿಂದ ಆತನನ್ನು ಯಾರು ಭಜಿಸುತ್ತಾರೆಯೋ ಅವರಿಗೆ ಸ್ವಾಮಿಯು ತನ್ನ ಪರಮಪದವನ್ನೇ ಅನುಗ್ರಹಿಸುವನಲ್ಲವೇ. ಕೋ ನಾಮಲೋಕೆ ಪುರುಷಾರ್ಥಸಾರವಿತ್ ಪುರಾ ಕಥಾನಾಂ ಭಗವತ್ಕಥಾಸುಧಾಂ ಅಪೀಯ ಕರ್ಣಾಂಜಲಿಭಿರ್ಭವಪಹಾಮಹೋ ವಿರಜ್ಯೇತ ವಿನಾ ನರೇತರಂ. ಸಂಸಾರ ಬಂಧನವನ್ನು ಬಿಡಿಸುವ ಶ್ರೀ ಭಗವಂತನ ಪ್ರಾಚೀನ ಕಥೆಗಳಲ್ಲಿನ ಕಥಾಮೃತವನ್ನು ಒಂದು ಬಾರಿ ಕರ್ಣಪುಟದಿಂದ ಪಾನ ಮಾಡಿದರೂ ಪುರುಷಾರ್ಥಗಳ ಸಾರವನ್ನು ಬಲ್ಲ ಮನುಷ್ಯರಿಗೆ ಅದರಲ್ಲಿ ಬೇಸರ ಉಂಟಾಗುವುದಿಲ್ಲ. ಹಾಗೆ ಬೇಸರ ಉಂಟಾದರೆ ಆತನು ಮನುಷ್ಯನೇ ಅಲ್ಲ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ 13ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.